ಒಂದು ವೈಯಕ್ತಿಕವಾದ ಪ್ರಶ್ನೆ ಕೇಳ್ಬೋದೋ ಬೇಡೋ ಗೊತ್ತಿಲ್ಲ. ಕೇಳಿ. ನಿಮ್ಮ ದಾಂಪತ್ಯ ಜೀವನ ಹೇಗಿತ್ತು? ಒಳ್ಳೆ ಕಮರ್ಷಿಯಲ್ ಪ್ರಶ್ನೆ, ತುಂಬಾ ಲೇಟಾಗಿ ಕೇಳ್ತಿದ್ದೀರಿ. ಇರ್ಲಿ. ಪ್ರಕೃತಿ ಮನುಷ್ಯನ್ ಏನ್ ಕೊಟ್ಟಿದ್ಯೋ ಬಿಟ್ಟಿದ್ಯೋ, ಮಾತಂತೂ ಕೊಟ್ಟಿದೆ, ಅದನ್ನು ಬಳಸ್ಕೊಳಕ್ ಗೊತ್ತಿರಬೇಕು. ಮಾತೇ ಮನ್ಮತ, ವಯ್ಯಾರನೇ ವಯಾಗ್ರಹ. ನೀವು ನನ್ನ ಪಕ್ಕದಲ್ಲಿ ಮನಗಿದ್ರೆ ನಿಮ್ ಕಿವಿಲಿ ಏನ್ ಗಾಳಿ ಬಿಡ್ತಿದ್ನಿ? ಇವತ್ತು ಮನೇಲಿ ಒಬ್ಬನೇ ಇದ್ದೆ, ನಿಮ್ಮನ್ನು ಸಿಕ್ಕಾಪಟ್ಟೆ ನೆನ್ಸ್ಕೊಂಡೆ. ಸ್ಲಿಪ್ ಡಿಸ್ಕ್ ಯಾಕೆ ಅಂತ ಕೇಳಲೇ ಇಲ್ಲ. ಮಗು ಹತ್ರ ಬೇರೆ ಕಾರಣ ಇರುತ್ತೆ. ಸಿನಿಮಾ ಹೆಂಗಿತ್ರಿ ನೆನ್ನೆ? ಚೆನ್ನಾಗಿಲ್ಲ ರೀ, ದಬ್ಬ ಅಲ್ಲ ರೀ. ಫಸ್ಟ್ ನೈಟ್ ಬಂದ್ರೆ ಸಾಕು, ಹೀರೋ ಹೀರೋಯಿನ್ ಕೈಲಿ ಹಾಡು ಹೇಳ್ತಾರಲ್ಲಪ್ಪ. ಫ್ರೆಶ್ ಆಗಿ ಮದುವೆ ಆಗಿರೋ ಹುಡುಗ ಹುಡುಗಿ ಯಾರಾದ್ರೂ ಅಷ್ಟು ವರ್ಷ ಕಾದಿರೋ ಗಳಿಗೆ ಬಂದ್ರೆ ಹಾಡು ಹೇಳ್ಕೊಂಡು ಕೂತ್ಕೋತಾರೇನ್ರಿ? ಕಾಮನ್ ಸೆನ್ಸೇ ಇಲ್ಲ ಡೈರೆಕ್ಟರ್ಗೆ. ಹೌದು ರೀ ಮೇಸ್ಟ್ರೆ, ನಿಮಗೆ ಆ ಮಲಯಾಳಿ ಸಿನಿಮಾ ತರ ಎಲ್ಲ ತೋರಿಸ್ಬಿಡ್ತಾರಲ್ಲಿ. ಏನ್ ಶಂಕರಪ್ಪ, ಕವಿತೆ ಇದ್ರೆ ಗೋಡೆ ಕೈಲಿ ಹಾಡು ಹೇಳಿಸ್ಬೋದು, ಅಥವಾ ಅವರ ಪ್ರೇಮದಾಟ ನೋಡ್ತಾ ಇರುವ ಕನ್ನಡಿ ಕೈಲಿ ಆಡಿಸ್ಬೋದು, ಇಲ್ಲ ಆ ಹುಡುಗಿ ಸೀರೆ ಕೈಲಿ ಆಡಿಸ್ಬೋದು. ಅದು ವಸ್ತು ರೀ ಮೇಸ್ಟ್ರೆ. ಆ ಹುಡುಗಿ ಸೀರೆ ಹೇಗ್ರಿ ಹಾಡಾಡುತ್ತೆ? ಯಾಕಾಡಲ್ಲ? ಈಗ ಆತರ ಕೊಟ್ಟಿರೋ ಹುಡುಗ ಆ ಹುಡುಗಿ ಸೆರಗಿ ಕೈ ಹಾಕ್ತಾನೆ, ಆಗ ಸೆರಗು ನೆಲದ ಮೇಲೆ ಬಿದ್ದ್ಬಿಡುತ್ತೆ. ಹುಡುಗ ಅದನ್ನು ತುಳ್ಕೊಂಡ್ಬಿಡ್ತಾನಪ್ಪ. ಆಗ ಆ ಸೀರೆ ನೊಂದ್ಕೊಂಡ್ಬಿಟ್ಟು, ಅಲ್ಲಯ್ಯ ಇಷ್ಟು ವರ್ಷ ನಿನ್ನ ಹುಡುಗಿ ಶೀಲಾನ ಕಾಪಾಡ್ಕೊಂಡು ಬಂದಿರೋ ನನ್ನೇ ತೊಳಿತಿಯಲ್ಲಯ್ಯ ಅಂತ ಹಾಡುತ್ತೆ. ಹೆಂಗಿದೆ ರೀ? ನಂಗೆ ತೋರಿಸ್ದಂಗೆ ಆಡ್ತೀನಿ, ಕೇಳಿ. ಕ್ಷಮಿಸು ಗಂಡಸೆ ನಿನ್ನ ನಡತೆ ನಿಂಗೆ ಸರಿಗೆ, ರಮಿಸೋ ಆಟದಿ ನನ್ನ ತುಳಿಯೋ ಪರಿಸರಿಗೆ, ಸುಖದ ಸೇರಲು ಗೆಳೆಯೋ ಮಾರನೆ ನೋಡಿ ನಡೆಯಿಡೋ ಪ್ರೇಮ ಕುಮಾರನೆ, ಮುದುಡಿಕೆ ತಡಿಕೆ ರವಿ ಬೆಳೆಯೋ ಧೋರಣೆ ಸರಿಯೇ. ಕ್ಷಮಿಸು ಗಂಡಸೆ ನಿನ್ನ ನಡತೆ ನಿಂಗೆ ಸರಿಗೆ, ರಮಿಸೋ ಆಟದಿ ನನ್ನ ತುಳಿಯೋ ಪರಿಸರಿಯೇ.